ಪೆಟ್ರೋಲ್ ಡೀಸೆಲ್ ರಸಗೊಬ್ಬರ ಬೆಲೆ ಇಳಿಕೆಗೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆ. ದಿನೇ ದಿನೇ ಗಗನಕ್ಕೇರುತ್ತಿರುವ ಪೆಟ್ರೋಲ್ ಡೀಸೆಲ್ ರಸಗೊಬ್ಬರ ಹಾಗೂ ಗ್ಯಾಸ್ ಬೆಲೆಗಳನ್ನ ಖಂಡಿಸಿ ಮತ್ತು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಇಂದು ತಾಲೂಕು ಕಚೇರಿ ಮುಂಭಾಗ ಕೇಂದ್ರ ಸರ್ಕಾರದ ವಿರುದ್ಧ ಜೈಕಾರ ಹಾಗೂ ಘೋಷಣೆಗಳನ್ನ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಜಯರಾಮ್ ರೆಡ್ಡಿ ಅವರು, ಕೇಂದ್ರ ಸರ್ಕಾರವು ಇತ್ತೀಚಿನ ದಿನಗಳಲ್ಲಿ ಜನವಿರೋಧಿ ನೀತಿಗಳನ್ನ ಅನುಸರಿಸುತ್ತಿದೆ. ಒಂದೇ ತಿಂಗಳಲ್ಲಿ ಬರೋಬ್ಬರಿ 4 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಹೆಚ್ಚಿಸಲಾಗಿದೆ. ಇದರೊಂದಿಗೆ ರಸಗೊಬ್ಬರ ಹಾಗೂ ಗ್ಯಾಸ್ ಬೆಲೆಯು ಗಗನಕ್ಕೇರಿದ್ದು, ಇದರ ನೇರ ಹೊಡೆತ ಅಮಾಯಕ ರೈತ ಸಮುದಾಯದ ಮೇಲೆ ಬೀಳುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ದೇಶದ ಕೋಟ್ಯಾಂತರ ರೈತ ಕುಟುಂಬಗಳು ವಿದ್ಯುತ್ ಶಕ್ತಿಯನ್ನ ನಂಬಿ ಜೀವನ ಸಾಗಿಸುತ್ತಿವೆ. ಆದರೆ ಸರ್ಕಾರ ಅದನ್ನು ಸಹ ಖಾಸಗೀಕರಣ ಮಾಡಲು ಹೊರಟಿರುವುದು ಖಂಡನೀಯ. ಸಾಮಾನ್ಯ ಜನರ ಮೇಲೆ ನಿರಂತರವಾಗಿ ಬೆಲೆ ಏರಿಕೆಯ ಬರೆ ಎಳೆಯುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬಡವರ ಕಷ್ಟ ಅರ್ಥವಾಗುತ್ತಿಲ್ಲವೇ ಎಂದು ಅವರು ಪ್ರಶ್ನಿಸಿದರು. ಜನಸಾಮಾನ್ಯರ ಮತ್ತು ರೈತರ ದೈನಂದಿನ ಬದುಕಿಗೆ ಅತ್ಯಗತ್ಯವಾಗಿರುವ ಪೆಟ್ರೋಲ್, ಡೀಸೆಲ್, ರಸಗೊಬ್ಬರ ಹಾಗೂ ನಿತ್ಯೋಪಯೋಗಿ ವಸ್ತುಗಳ ಬೆಲೆ ಏರಿಕೆಯು ಕೂಡಲೇ ಇಳಿಸಬೇಕು. ಒಂದು ವೇಳೆ ಸರ್ಕಾರ ಈ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದಿದ್ದರೆ ಮುಂಬರುವ ದಿನಗಳಲ್ಲಿ ಸಾರ್ವಜನಿಕರು ಮತ್ತು ರೈತ ಸಂಘಟನೆಗಳು ಒಟ್ಟಾಗಿ ಅತ್ಯಂತ ತೀವ್ರ ಹಾಗೂ ಉಗ್ರ ಸ್ವರೂಪದ ಹೋರಾಟಗಳನ್ನ ಹಮ್ಮಿಕೊಳ್ಳಲಿವೆ ಎಂದು ಈ ಮೂಲಕ ಎಚ್ಚರಿಸಲಾಗಿದೆ. ಜಯನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಯಾಕೆ ಈ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ? ಏನು ರೈತರಿಗೆ ನೀವು ಅನುಕೂಲ ಮಾಡಬೇಕಾದಂತ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಆಹಾರ ಉತ್ಪಾದನೆಗಳ ಏನ್ ಸಾಮಗ್ರಿಗಳಿದೆ ಮತ್ತು ಏನ್ ಸುರುಗುಗಳಿದೆ ಅದು ಕಡಿಮೆ ಆಗ್ತಾ ಇದೆ. ವರ್ಷಕ್ಕೂ ಕೂಡ ಆಹಾರದ ಒಂದು ಉತ್ಪಾದನೆ ಏನ್ ನಾವು ತಿಂತಾ ಇದ್ದೀವಿ, ಆ ಒಂದು ಉತ್ಪಾದನೆ ಕಡಿಮೆ ಆಯ್ತು ಅಂದ್ರೆ ನೀವೇ ಅನ್ನೋ ವರದಿಯನ್ನು ಕೊಟ್ಟಿದ್ದೀವಿ. ಈ ರೀತಿಯಲ್ಲಿ ಆದ್ರೆ ನಾವು ನಮ್ಮ ದೇಶದ ಏನ್ ಜನಗಳು ಮುಂದೆ ಬೇರೆ ದೇಶದ ಒಂದು ಇದಕ್ಕೆ ನಾವು ತಲಬೇಗ ನನ್ನಂಗೆ ಇವತ್ತು ಪಂಚರಾಜ್ಯಗಳ ಚುನಾವಣೆ ಆದ ನಂತರ ಈ ದೇಶದ ಪ್ರಧಾನಮಂತ್ರಿ ಇವತ್ತು ಯುವಕರಿಗೆ ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರೆ ಯಾರು ಉದ್ಯೋಗ ಕೊಡ್ಲಿಲ್ಲ. ಅದೇ ರೀತಿ ಇವತ್ತು ಪಂಚರಾಜ್ಯಗಳ ಚುನಾವಣೆ ಆದ್ಮೇಲೆ ಅವರ ಫಲಿತಾಂಶ ಅವ್ರ ಪರವಾಗಿ ಬಂದ್ಮೇಲೆ ಅವರು ಗ್ಯಾಸ್ ಬೆಲೆ ಆಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಈ ಒಂದು ತಿಂಗಳಿಂದ 3 ಸತಿ ಏನ್ ಪೆಟ್ರೋಲ್ ಡೀಸೆಲ್ 4 ಸತಿ ಏರಿಸಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ. ಆದ್ರೆ ಇವತ್ತು ನಮ್ಮ ರೈತರು ಬೆಳಿಬೇಕಾದ್ರೆ ರಸಗೊಬ್ಬರಗಳನ್ನ ಇವತ್ತು ಬೆಲೆ ಏರಿಕೆ ಮಾಡ್ತಾ ಇದಾರೆ. ನಮ್ ಜಯರಾಮ್ ರೆಡ್ಡಿ ಹೇಳಿದ್ರು, ಇಡೀ ಮೊದಲೇ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ನಮ್ಗೆ ಇಷ್ಟು ರಸಗೊಬ್ಬರ ಬೇಕು ಅಂತ ಹೇಳ್ಬಿಟ್ಟು ನಾವು ಬುಕ್ ಮಾಡಿದ್ರೆ ಮಾತ್ರ ನಮ್ಗೆ ರಸಗೊಬ್ಬರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಏನ್ ಇದ್ ಮಾಡ್ತಾ ಇದ್ರಿ. ಆದ್ರೆ ರೈತರ ವಿರೋಧಿಗಳನ್ನ ನೀವು ಅನುಸರಿಸ್ತಾ ಇರುವಂತ ಕೇಂದ್ರ ಸರ್ಕಾರ, ಮತ್ತೊಂದು ಕಡೆ ಯಾರು ನಿಮ್ಮ ವಿರೋಧವಾಗಿ ಮಾತಾಡ್ತಾರೆ ಅಂತ ಪಕ್ಷದ ನಾಯಕರ ಮೇಲೆ ಇವತ್ತು ಕೇರಳದ ಪಿಣರಾಯಿ ವಿಜಯನ್ ಮೇಲೆ ಇವತ್ತು ಐಡಿಯನ್ನು ಹಿಡ್ಕೊಂಡು ನೀವು ದಾಳಿ ಮಾಡಿಸಿ ಏನು ಮಾಡಕ್ಕಾಗಿಲ್ಲ ಇವತ್ತು ಕೇಂದ್ರ ಸರ್ಕಾರ. ಆದ್ರೆ ನೀವು ನರೇಂದ್ರ ಮೋದಿ ಅವರೇ ನಿಮ್ಗೆ ಹೇಳ್ತಾ ಇದೀವಿ, ಇವತ್ತು ಇಡೀ ಯಾರಾಗಲಿ ನಮ್ಮ ಸಿಪಿಎಂ ಪಕ್ಷದ ಕೇರಳದ ಮಾಜಿ ಮುಖ್ಯಮಂತ್ರಿ ಆದಂತ ಪಿಣರಾಯಿ ವಿಜಯನ್ ಅವರ ಮನೆ ಮೇಲೆ ನೀವು ದಾಳಿ ಮಾಡಿದ್ರಿ, ಅಲ್ಲಿ ಏನು ಸಿಗ್ಲಿಲ್ಲ ನಿಮ್ಗೆ. ಯಾಕಂದ್ರೆ ನೀವು ಯಾರು ನಿಮ್ಮ ವಿರೋಧ ಇರ್ತಾರ ಅವ್ರನ್ನ ಟಾರ್ಗೆಟ್ ಮಾಡಿ ಏನ್ ಮಾಡ್ತಾ ಇದ್ದೀರಿ ನೀವು, ಇದನ್ನು ನೀವು ಮುಂದಿನ ದಿನಗಳಲ್ಲಿ ಅದೇ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ನರೇಂದ್ರ ಮೋದಿ ಅವರೇ, ನೀವು ಇವತ್ತು ರೈತರನ್ನ ವಿರೋಧಿ ಮಾಡ್ಕೊಂಡು ನೀವು ಏನು ರೈತರ ವಿರುದ್ಧವಾಗಿ ಕಾನೂನುಗಳನ್ನು ಜಾರಿಗೆ ತರ್ತಾ ಇದ್ದೀರಿ. ಆ ರೈತರೇ ನಿಮ್ಮ ವಿರುದ್ಧವಾಗಿ ಇವತ್ತು ತಿರುಗಿ ಬೀಳ್ತಾರೆ. ಇವತ್ತು ಯುವ ಜನರು ನಿಮ್ಮ ವಿರುದ್ಧವಾಗಿ ಎಲ್ಲಾ ಕಡೆ ತಿರುಗಿ ಬೀಳ್ತಾ ಇದ್ದಾರೆ. ಇವತ್ತು ನಮ್ಗೆಲ್ಲರಿಗೂ ಗೊತ್ತಿದೆ, ಯುದ್ಧ ನಡೀತಾ ಇದೆ. ಅದು ಭೀಕರ ಯುದ್ಧದಲ್ಲಿ ಹಂತವಾಗಿ ನಡೀತಾ ಇದೆ. ಅದರ ಆದೇಶವೇ ಇಡೀ ಪ್ರಪಂಚವನ್ನು ಒಳಪಟ್ಟಿರುತ್ತೆ. ಈ ಒಳಪಟ್ಟಿರ್ತಕ್ಕಂತಹ ಏನು ಪೆಟ್ರೋಲ್, ಡೀಸೆಲ್ ಮತ್ತು ಅನಿಲ ಪೆಟ್ರೋಲಿಯಂ ಪ್ರಾಡಕ್ಟ್ ಏನಿದೆ ಹಂತವಾಗಿ ಬೆಳೆಯಲೇಬೇಕು. ಅದು ಹೋಗುತ್ತೆ ರೈಸ್ಗೆ. ಯಾಕಂದರೆ ಯಾವಾಗ ಅಲ್ಲಿ ಇಕ್ಕಟ್ಟಾಗಿದೆ, ಬರ್ಲಿಕ್ಕೆ ಆಗ್ತಾ ಇಲ್ಲ. ರಷ್ಯಾದಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ
ಈಗ ಪಾಲಿಸೀಸ್ ಬಗ್ಗೆ ಗೌರ್ಮೆಂಟ್ ಯಾವುದೇ ಕೇಂದ್ರ ಸರ್ಕಾರ ಆಗಿದ್ದು ರಾಜ್ಯ ಸರ್ಕಾರ ಆಗಿದ್ದು ಪಾಲಿಸೀಸ್ ಬಗ್ಗೆ ನಾವು ಮಾತಾಡೋದಿಲ್ಲ. ಆದರೂ ಸಹ ತಾವು FID ಅಂತ ಹೇಳೋದನ್ನ ಆ FID ನಮ್ಗೆ ಬರುತ್ತೆ. ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಸಿರಿಕಲ್ಚರು ನಮಗೂ ಬರುತ್ತೆ. ಭೌತಿಕ ಖಾತೆ ಮಾಡಿಕೊಡ್ತೀವಿ. ಭೌತಿಕ ಖಾತೆ ಮಾಡಿಕೊಟ್ರೆ ಆರಾಮಾಗಿ ಅದನ್ನು ನಮ್ಮ ಕೆಲಸ ನಾವು ಮಾಡ್ಕೊಡ್ತೀವಿ. ಈಗ ಅರ್ಜಿ ಕೊಡಂಗೂ ಇಲ್ಲ, ಭೌತಿಕ ಖಾತೆ ಮಾಡೋಕ್ಕೆ ಅರ್ಜಿ ಕೊಡಂಗೂ ಇಲ್ಲ. ಆನ್ಲೈನ್ ಪ್ರಕ್ರಿಯೆ ಈ ಪೌತಿ ಆದ್ಮೇಲೆ ಅವ್ರ ಡೆತ್ ಸರ್ಟಿಫಿಕೇಟ್ ಮತ್ತು ವಂಶಿಷ್ಟ ಕೊಟ್ಟಿದ್ದಾರೆ, ಎಲ್ಲ ಪ್ರಕ್ರಿಯೆಯನ್ನು ನಾವೇ ಮಾಡಿಕೊಡ್ತೀವಿ. ಸತ್ತೋಗಿರೋ ಹೆಸರಲ್ಲಿ ಪಾಡಿ ಬರಬಾರ್ದು. ಈಗಾಗಲೇ 2,000 RTCಗಳನ್ನು ನಾವು ಮಾಡಿಕೊಟ್ಟಿದ್ದೀವಿ ಕಳೆದ 4-5 ತಿಂಗಳಿಂದ. ಸೊ ಹಾಗಾಗಿ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ, ರೈತರು ಭೌತಿಕ ಖಾತೆ ಬಂದಲ್ಲಿ ನಾವು ಅದನ್ನು ಮಾಡಿಕೊಡ್ತೀವಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.